congratulations on your nominations. Successful nomination for second time. Thank you. Very grateful. Of course, you are not a typical politician. ಜೊತೆಗೆ ನೀವು ಹೇಳ್ತಾ ಇದ್ರಿ ತುಂಬ ಎಥಿಕಲ್ ಆಗಿದ್ದೀನಿ, ಕಳೆದ 5 ವರ್ಷದಲ್ಲಿ ಸಾರ್ವಜನಿಕರ ದುಡ್ಡಲ್ಲಿ ಒಂದು ಅರ್ಧ ಕಪ್ ಟೀ ಅಥವಾ ಕಾಫಿನೂ ಕುಡ್ದಿಲ್ಲ ಅಂತ. ಬಟ್ ಸ್ಟಿಲ್ ಫಾರ್ ದೋಸ್ ಹೂ ಹ್ಯಾವ್ ದಿಸ್ ಡೌಟ್ ಆಫ್ ನಿಮ್ಮ ಅಸೆಟ್ಸ್ ಹೇಗೆ 30 ಫೋಲ್ಡ್ ಜಾಸ್ತಿ ಆಯಿತು ಇನ್ ದ ಲಾಸ್ಟ್ 5 years ಅಂತ. ಯಾ, ಸೊ ಇದು ಆ್ಯಕ್ಚುಲಿ ಎಲ್ಲ ಈ ಪೇಪರ್ನವರು ಇವರು ಎಲ್ಲ ಈ ಬರೀತಾ ಇದ್ದಾರೆ, ತೇಜಸ್ವಿ ಸೂರ್ಯಾಸ್ ಅಸೆಟ್ಸ್ ರೈಸಸ್ 30 fold, 30 ಪಟ್ಟು ಜಾಸ್ತಿ ಇದು ಅಂತ. ಜನ ಸಡನ್ನಾಗಿ ಹೆಡ್ಲೈನ್ ಓದಿದಾಗ ಸಹಜವಾಗಿ ಅನ್ಕೊಂಡಿರ್ತಾರೆ, ಏನಪ್ಪ ರಾಜಕಾರಣದಲ್ಲಿ ಇದ್ದಾನೆ, ಹೆವಿ ಕಾಸ್ಟ್ ಮಾಡಿರ್ಬೇಕೇನೋ ಅಂತ. ಸೊ 2018ನಲ್ಲಿ ನಾನು 19ನಲ್ಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು. ನಾನು 2013-2014ನಲ್ಲಿ ಕಾಲೇಜಿಂದ ಪಾಸ್ಔಟ್ ಆದೆ. 2014ನಲ್ಲಿ ನಾನು ಲಾ ಪ್ರಾಕ್ಟೀಸ್ ಶುರು ಮಾಡಿದ್ದು ನಮ್ಮ ಸೀನಿಯರ್ ಹತ್ರ. ಆವಾಗ ನಮಗೆ 5,000, 6,000, 10,000 ಜೂನಿಯರ್ಗೆ ಕೊಡ್ತಾ ಇದ್ದು. ನಾನು 2017ನಲ್ಲಿ ನಾನು ಲಾ ಫರ್ಮ್ ಶುರು ಮಾಡಿದೆ. ಸೊ ಈಗ ಒಂದು 7 ವರ್ಷ ಆಯಿತು. ಸೊ ಈಗಲೂ ನನ್ನ ಮೇನ್ ಸೋರ್ಸ್ ಆಫ್ ಇನ್ಕಮ್ ನನ್ನ ಲಾ ಪ್ರಾಕ್ಟೀಸಿಂದನೇ ಬರುತ್ತೆ. ನನ್ನ ಜೊತೆ ಒಂದು 5-6 ಜನ ಪಾರ್ಟ್ನರ್ಸ್ ಇದ್ದಾರೆ, ಅವರು ಎವ್ರಿ ಡೇ ಆಪ್ರೇಷನ್ಸ್ ಮೇಜರಾಗಿ ಅವ್ರು ನೋಡ್ತಾರೆ. ಸೊ ದ್ಯಾಟ್ಸ್ ಮೈ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್. ಅದ್ರ ಜೊತೆಗೆ ಕಳೆದ 5 ವರ್ಷದಿಂದ 1 ಲಕ್ಷ ರೂಪಾಯಿ ತಿಂಗಳಿಗೆ MP ಸ್ಯಾಲ್ರಿ ಬರ್ತಾ ಇದೆ. ಬಟ್ ವಾಟ್ ಐ ಹ್ಯಾವ್ ಡನ್ ಇಸ್, ನಾನು 2019ನಲ್ಲಿ ನಾನು ಈ ಇನ್ವೆಸ್ಟ್ಮೆಂಟ್ಸ್ ಮಾಡೋದ್ರ ಬಗ್ಗೆ, ಸೇವಿಂಗ್ಸ್ ಮಾಡೋದ್ರ ಬಗ್ಗೆ ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಿದ್ರು ಮನೇಲಿ. ಬಟ್ ನಿಮಗೆ ಕೆಲಸ ಸಿಕ್ಕ ಒಂದು 4 ಕಾಸು ನೋಡಿದ ಫಸ್ಟ್ ವರ್ಷಗಳಲ್ಲಿ ಖರ್ಚು ಮಾಡಬೇಕು ಅಂತಲೇ ಅನ್ಸುತ್ತೆ ನಿಮಗೆ ಆಗಿನೂ ಉಳಿತಾಯ, ಸೇವಿಂಗ್ಸು, ಇನ್ವೆಸ್ಟ್ಮೆಂಟು ಇದೆಲ್ಲ ಇನ್ನೂ ಬಂದಿರಲ್ಲ. ಸೊ ನಾನು ಸಹಜವಾಗಿ ಅದೇ ಥರ ಉಡಾಯಿಸಿದ್ದೆ, ಏನೇನು ದುಡ್ಡು ಬಂದಿತ್ತು ಯಾವುದು ಸೇವ್ ಮಾಡ್ದಲೇ, ಯಾವುದನ್ನು ಇನ್ವೆಸ್ಟ್ ಮಾಡ್ದಲೇ ಇಲ್ಲ. ಬಟ್ ದೆನ್ ಐ ರಿಯಲೈಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ಲ್ಯಾನ್ ಯುವರ್ ಫೈನಾನ್ಸಸ್. ಸೊ ನನ್ನ ಹತ್ರ ಮೆಡಿಕಲ್ ಎಮರ್ಜೆನ್ಸಿಗೆ ಮೆಡಿಕಲ್ ಇನ್ಶೂರೆನ್ಸ್ ಇರಲಿಲ್ಲ, ಮೆಡಿಕಲ್ ಇನ್ಶೂರೆನ್ಸ್ ತೊಗೊಂಡೆ. ತುಂಬ ಜನಕ್ಕೆ ಮೆಡಿಕಲ್ ಇನ್ಶೂರೆನ್ಸ್ ಇರಲ್ಲ. ಸೊ ನಾನು ತುಂಬ ಜನಕ್ಕೆ ಹೇಳ್ತೀನಿ, ಫಸ್ಟ್ ಮೆಡಿಕಲ್ ಇನ್ಶೂರೆನ್ಸ್ ಒಂದು ತೊಗೊಳ್ಳಿ, ನಾಳೆ ಏನೋ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಆಗಬಾರ್ದು, ಮೆಡಿಕಲ್ ಇನ್ಶೂರೆನ್ಸ್ ಇರಬೇಕು. ಮೆಡಿಕಲ್ ಇನ್ಶೂರೆನ್ಸ್ ತೊಗೊಂಡೆ. ನೆಕ್ಸ್ಟು ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡೆ, ಏನಾದರೂ ಆಕ್ಸಿಡೆಂಟ್ ಆಯಿತು, ಮತ್ತೊಂದು ಆಯಿತು ಅಂತಂದರೆ ಅಪ್ಪ ಅಮ್ಮಂಗೆ ಡಿಪೆಂಡೆನ್ಸಿಗೆ ಒಂದು ಇದಾಗಬೇಕು ಅಂತ. 3ನೇದು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಪ್ಲಾನ್ ಮಾಡಿದೆ. ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಹೇಗೆ ಮಾಡೋದು, ಸ್ಟಾಕ್ಸಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ. ಪ್ರತಿ ತಿಂಗಳು ನಂದೇನು ಸಂಬಳ ಬರ್ತಿತ್ತು ಮ್ಯಾಕ್ಸಿಮಮ್ ದುಡ್ಡನ್ನು ಸೇವ್ ಮಾಡಿ ನಾನು ಲಾ ಪ್ರಾಕ್ಟೀಸ್ದು ಮತ್ತು ಇದ್ರದ್ದು ನಾನು ಒಬ್ಬನೇ ಇದ್ದೀನಿ, ನನಗೇನು ಖರ್ಚಿಲ್ಲ, ಯಾವುದೇ ಜಾಸ್ತಿ ಇಲ್ಲ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಪ್ಪಂಗೆ ಬರೋ ಪೆನ್ಷನಲ್ಲಿ ಅವ್ರು ಜೀವನ ಮಾಡ್ತಾರೆ, ನಾನೇ ಅವ್ರು ನೋಡ್ಕೊಳ್ಬೇಕು ಅಂತಿಲ್ಲ, ಮನೆಗೇನು ಇದಿಲ್ಲ, ನನಗೆ ಅದೊಂದು ಸ್ವಲ್ಪ ಅಡ್ವಾಂಟೇಜ್ ಇದೆ. ಸೊ ಮ್ಯಾಕ್ಸಿಮಮ್ ದುಡ್ಡನ್ನು ನಾನು SIP ಹಾಕಿ ಮ್ಯೂಚುವಲ್ ಫಂಡ್ಸಲ್ಲಿ ಇದರಲ್ಲಿ ಎಲ್ಲ ಸೇವ್ ಮಾಡಿದ್ದೀನಿ. ಲಾಸ್ಟ್ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಆಡಳಿತದಿಂದಾಗಿ ಇಂಡಿಯನ್ ಇಕಾನಮಿ ಇಸ್ ಗ್ರೋಯಿಂಗ್. ಸೊ ನೀವು ಲಾಸ್ಟ್ 5 ವರ್ಷದಲ್ಲಿ ಕೋಟ್ಯಾಂತರ ಜನ ಯಂಗ್ ಇಂಡಿಯನ್ಸು ಸ್ಟಾಕ್ ಮಾರ್ಕೆಟ್ ಎಂಟರ್ ಆಗಿದ್ದಾರೆ, ಡಿಮ್ಯಾಟ್ ಅಕೌಂಟ್ ಮಾಡಿಕೊಂಡು SIP ಮಾಡಿ ಮ್ಯೂಚುವಲ್ ಫಂಡ್ಸ್ ಎಂಟರ್ ಮಾಡಿ ಇದನ್ನೆಲ್ಲ ಅದನ್ನು. ಸೊ ಆಸ್ ಅ ರಿಸಲ್ಟ್ ಲಾಸ್ಟ್ 10 ವರ್ಷದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟು, ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ಸ್ ತುಂಬ ಬೆಳೆದಿದೆ. ಸೊ ನಾನು ಹೆಚ್ಚು ಕಡಿಮೆ 1-1.5 ಕೋಟಿ ಏನು ಸೇವ್ ಮಾಡಿ ಇನ್ವೆಸ್ಟ್ ಮಾಡಿದ್ದೀನಿ, ಅದರ ಮಾರ್ಕೆಟ್ ವ್ಯಾಲ್ಯೂ ಇವತ್ತು 4 lakh rupees, 4 crore rupees ಇದೆ. ಸೊ ನಾನು 2019ನಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ನನ್ನ ಹತ್ರ ಇದ್ದಿದ್ದು 13 ಲಕ್ಷ ಇತ್ತು. ಸೊ 13 ಲಕ್ಷ ನಾನು ಡಿಕ್ಲೇರ್ ಮಾಡಿದ್ದೆ. ಸೊ ಇವತ್ತು ಸುಮಾರು 1.5 ಕೋಟಿ ಅಷ್ಟು ನಾನು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೀನಿ, ಅದರ ಮಾರ್ಕೆಟ್ ವ್ಯಾಲ್ಯೂ 4 crores ಇದೆ. ಸೊ 4 crores ನೀವು ಡಿಕ್ಲೇರ್ ಮಾಡಿದಾಗ 13 ಕೋಟಿ ಇದ್ದಿದ್ದು 4 ಕೋಟಿ ಹೇಗಾಯಿತು, 13 ಲಕ್ಷ ಇದ್ದಿದ್ದು 4 ಕೋಟಿ ಹೇಗಾಯಿತು ಅನ್ನೋದನ್ನ ದೊಡ್ಡ ಇನ್ಕ್ರೀಸ್ ಆಗಿದೆ ಅಂತಿದ್ದಾರೆ. ಬಟ್ ಇನ್ಫ್ಯಾಕ್ಟ್ ದ ಪಾಯಿಂಟ್ ಹಿಯರ್ ಇಸ್, ನಾನು ಪಾರ್ಲಿಮೆಂಟಲ್ಲೂ ಮಾತಾಡಿದ್ದೆ ಇದ್ರ ಬಗ್ಗೆ. ಫೈನಾನ್ಷಿಯಲ್ ಲಿಟ್ರಸಿ ಇವತ್ತಿನ ಕಾಲದಲ್ಲಿ ತುಂಬ ಮುಖ್ಯ ಇದೆ. ಸ್ಕೂಲು ಕಾಲೇಜಿಂದನೇ ಮಕ್ಕಳಿಗೆ ಅದನ್ನು ಕಲ್ಸಕ್ಕೆ ನಾವು ಶುರು ಮಾಡಬೇಕು ಅಂತ. ಸೊ ನಾನು ಒಬ್ಬ ಈಗ ನಾರ್ಮಲ್ ಯಂಗ್ಸ್ಟರ್ ಆಗಿ 30-32 ವರ್ಷದ ಯಂಗ್ಸ್ಟರು, ನನಗೆ ನಾನು IT ಏನಾದ್ರು ಕೆಲಸ ಮಾಡಿದರೆ ಇದಕ್ಕಿಂತ ಜಾಸ್ತಿ ದುಡ್ಡು ಇರ್ತಿತ್ತು. ನಾನು ಪಾಲಿಟಿಕ್ಸ್ ಬಂದು ನಮಗೆಲ್ಲ ಟೈಮು ಬರೀ ಈ ಕೆಲಸದಲ್ಲೇ ಹೋಗಿದೆ. ನಾನು ಬರೀ ಲಾ ಪ್ರಾಕ್ಟೀಸ್ ಮಾಡಿದರೆ ಇವತ್ತಿರೋ ದುಡ್ಡು 10 times ದುಡ್ದಿರ್ತಿದ್ದೆ ನಾನು. ಸೊ ದ ಪಾಯಿಂಟ್ ಐ ವಾಂಟ್ ಟು ಕನ್ವೆ ಇಸ್, through this controversy, to young Indians, please start investing. Correct. Please start investing in our capital markets. ನಮ್ಮ ಸಿಂಪಲ್ ಒಂದು ಇಂಡೆಕ್ಸ್ ಫಂಡ್ ತೊಗೊಂಡು ನೀವು ಅದರಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇಟ್ಕೊಂಡ್ರು ಕೂಡ ಇನ್ನು 10 ವರ್ಷದಲ್ಲಿ ನಿಮಗೆ 15%, 20% ರಿಟರ್ನ್ಸ್ ಬರ್ತಾ ಹೋಗುತ್ತೆ. ಚೂರು ಪ್ಲ್ಯಾನ್ ಮಾಡಿಕೊಂಡು ನೀವು ನಿಮ್ಗೆ, ಯಾಕೆಂದರೆ ಎಷ್ಟೋ ಜನ ಇವತ್ತು ಅವ್ರಿಗೆ ಸಂಬಳ ಬರುತ್ತೆ, ಸಂಬಳ ಬಂದಿರೋ ದುಡ್ಡಲ್ಲಿ 5,000 ರೂಪಾಯಿ ಪ್ರತಿ ತಿಂಗಳು SIP ಹಾಕ್ತಾ ಬಂದ್ರೂ 2 ವರ್ಷದಲ್ಲಿ SIP 20%, 25% ಗ್ರೋ ಆಗಿರುತ್ತೆ. ದಯವಿಟ್ಟು ನಿಮಗೆ ಬರುವಂಥ ಸಂಬಳನ ಉಳಿಸಿ, ಆ ಸಂಬಳನ ಇನ್ವೆಸ್ಟ್ ಮಾಡಿ,
ಅಯ್ಯೋ ಮೊನ್ನೆ ಮಾಡಬೇಕಿತ್ತು ಇನ್ವೆಸ್ಟ್ಮೆಂಟು, ಯಾವಾಗ ಮಾಡೋದು, ಈ ಕರೆಕ್ಟ್ ಟೈಮಾ ಅಂತಲ್ಲ. ಇವತ್ತೇ ಕರೆಕ್ಟ್ ಟೈಮು. ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಬೇಗ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಇದನ್ನ ಮಾಡಿ. ಎಸ್, ನೌ ಇಸ್ ದ ರೈಟ್ ಟೈಮ್ ಆ್ಯಂಡ್ ಐ ಕಾಂಟ್ ಅಗ್ರಿ ಮೋರ್. ಯಾಕಂದ್ರೆ ನಾನು 14 ವರ್ಷ ಕೆಲಸ ಮಾಡಿದೆ ರೇಡಿಯೋದಲ್ಲಿ. ನನಗೆ ಅದನ್ನ ಕ್ವಿಟ್ ಮಾಡೋ ಧೈರ್ಯ ಬಂದಿದ್ದು ಬಿಕಾಸ್ ಆಫ್ ಮೈ ಇನ್ವೆಸ್ಟ್ಮೆಂಟ್ಸ್. ಅಬ್ಸಲ್ಯೂಟ್ಲಿ. ಯಾ ಕರೆಕ್ಟ್. ಅಂಡ್ ಐ ಆಮ್ ಶೋರ್ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇದರಲ್ಲಿ ಎಲ್ಲ ಇನ್ವೆಸ್ಟ್ ಮಾಡ್ತೀರಾ. ಸೊ ದಿಸ್ ಇಸ್ ದ ವೇ. ಕ್ಲೀನ್ ಮನಿಯಲ್ಲಿ ಎಥಿಕಲ್ ಆಗಿ ಜೀವನ ಮಾಡಬೇಕು. ಅದೇ ಟೈಮಿಗೆ ನಮ್ಮ ವೆಲ್ತ್ ಇಂಪ್ರೂವ್ ಆಗಬೇಕು, ನಮ್ಮ ಹತ್ರ ಒಂದಿಷ್ಟು ಹಣಕಾಸು ಬರಬೇಕು ಅಂತಿದ್ರೆ ಇವತ್ತಿಂದನೇ ನೀವು 500 ರೂಪಾಯಿಂದ ಶುರು ಮಾಡಿ. ನಾನು SIP ಶುರು ಮಾಡಿದ್ದು 1,000 ರೂಪಾಯಿಂದ. ಓಕೆ. ಸೊ 1,000 ರೂಪಾಯಿಂದನೇ SIP ಶುರು ಮಾಡಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಬೆಳೆದು ಅದು ದೊಡ್ಡದಾಗತ್ತೆ. ಅದಕ್ಕೆ ಕಾಂಪೌಂಡಿಂಗ್ ಅನ್ನ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ದಯವಿಟ್ಟು ಅದನ್ನ ಮಾಡಿ. ಮಿಡಲ್ ಕ್ಲಾಸ್ ಫ್ಯಾಮಿಲೀಸು, ನಾರ್ಮಲ್ ಸರ್ವಿಸ್ ಸೆಕ್ಟ್ರಲ್ಲಿ ಇದ್ದು ಕೆಲಸ ಮಾಡ್ಕೊಂಡು ಬರುವಂಥವ್ರಿಗೆ ಯಾವುದೋ ನಮ್ಮ ಹತ್ರ 100 ಎಕರೆ ರಿಯಲ್ ಎಸ್ಟೇಟ್ ಜಮೀನಿದೆ ಅಥವಾ ನಮಗೆ ಕೂತಿದ್ದ ಕಡೆಗೆ ಪ್ರತಿ ತಿಂಗಳು 10 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ, ಇದು ಯಾರೂ ಇಲ್ದಲೇ ಇರೋರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡ್ದಿದ್ದ ದುಡ್ಡಲ್ಲಿ ಜೀವನ ಮಾಡಿ ನಾವು ಒಂದಿಷ್ಟು ದುಡ್ಡು ಸೇವ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋರು, ದಿ ಬೆಸ್ಟ್ ವೇ ಇಸ್ ಟು ಇನ್ವೆಸ್ಟ್ ಇನ್ ಇಂಡಿಯಾಸ್ ಮ್ಯೂಚುವಲ್ ಫಂಡ್ ಮಾರ್ಕೆಟ್. ಮೇಡಮ್, ತುಂಬ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಈ ಸಬ್ಜೆಕ್ಟ್ ಬಗ್ಗೆ, ಬಟ್ ಸ್ಟಿಲ್ 1 ನಿಮಿಷ ತಗೋತೀನಿ. ನಾನು ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೆ. ಸ್ಕೂಲ್ ಕಾಲೇಜಿಂದನೇ ಮಕ್ಕಳಿಗೆ ಫೈನಾನ್ಷಿಯಲ್ ಲಿಟ್ರಸಿ ಕಲಿಸ್ಬೇಕು. ಅದಾದಮೇಲೆ ಹಿಂದಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಇದಕ್ಕೊಂದು ಸ್ಪೆಷಲ್ ಬಜೆಟನ್ನು ಗ್ರ್ಯಾಂಟ್ ಮಾಡಿ ಫೈನಾನ್ಷಿಯಲ್ ಲಿಟ್ರಸಿಯನ್ನು ಸ್ಕೂಲ್ ಕಾಲೇಜಲ್ಲಿ ಶುರು ಮಾಡಿಸೋಕ್ಕೆ ಬಜೆಟ್ ಗ್ರ್ಯಾಂಟ್ ಕೂಡ ಆಯಿತು. ಓಕೆ. ಅದರಿಂದ ಈಗ ಬರುವಂಥ ವರ್ಷದಲ್ಲಿ ಮಕ್ಕಳಿಗೆ ಸ್ಕೂಲು ಕಾಲೇಜಿಂದನೇ ಇದು ಶುರುವಾಗುತ್ತೆ. ಇದು ತುಂಬ ಎಸೆನ್ಷಿಯಲ್ಲು. ಯಾಕೆಂದರೆ ನಾವಿವತ್ತು ಯಂಗ್ ಇದ್ದೀವಿ ಆ್ಯಸ್ ಅ ಪಾಪ್ಯುಲೇಷನ್ ಕಂಟ್ರಿ. ನಾಳೆ ವಯಸ್ಸಾಗ್ತಾ ಸರ್ಕಾರದ ಮೇಲೆ ಮತ್ತೊಂದು ಮೇಲೆ ಇಡೀ ಒಂದು ಜನಸಂಖ್ಯೆ ಡಿಪೆಂಡ್ ಆಗೋಕ್ಕಾಗಲ್ಲ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು. ಇನ್ಶೂರೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂದರೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ನರೇಂದ್ರ ಮೋದಿ ಅವರು 10 ವರ್ಷದ ಹಿಂದೆ ಆಯುಷ್ಮಾನ್ ಭಾರತ್ ಅಂತ ಸ್ಕೀಮ್ ಶುರು ಮಾಡಿದ್ರು. 5 ಲಕ್ಷ ರೂಪಾಯಿ ತನಕ ಫ್ರೀ ಇನ್ಶೂರೆನ್ಸ್ ಜನ ಕೊಡೋದಕ್ಕೆ. ಅದಕ್ಕಿಂತ ಮುಂಚೆ ಏನಾಗ್ತಿತ್ತು, ನಿಮ್ಗೆ ಯಾವ್ದಾದ್ರು ನೀವು ಒಂದು ಬಡವರಿದ್ದೀರಿ, ಕಷ್ಟದಲ್ಲಿರೋ ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದೀರಿ, ಮನೇಲಿ ಯಾರಿಗೂ ಹುಷಾರು ತಪ್ಪಿತು, ಯಾವುದೋ ದೊಡ್ಡ ಕಾಯಿಲೆ ಬಂತು, ಏನೋ ಆಯಿತು ಅಂದರೆ 90% ಮೇಡಮ್ ನೀವು ಇವತ್ತು ಹೋಗಿ ಕೇಳಿ, ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆ, ಡಾಕ್ಟ್ರ್ ಹೋಗೋಕ್ಕಿಂತ ಮುಂಚೆ ಸೇಟು ಅಂಗಡಿಗೆ ಹೋಗಿರೋರು ಜನ. ಉಂಗ್ರನೋ, ಕಿವಿಗೆ ಹಾಕಿರೋ ಓಲೆನೋ, ಇನ್ನೊಂದು ತಾಳಿನೋ ಇದನ್ನು ಅಡ ಇಟ್ಟು ಆಸ್ಪತ್ರೆಗೆ ಹೋಗೋರು, ಜಮೀನು ಪೇಪರ್ ಅಡ ಇಟ್ಟು ಆಸ್ಪತ್ರೆಗೆ ಹೋಗೋರು. ಇವತ್ತು ನೀವು ಎಷ್ಟೋ ಹಳ್ಳಿಗಳಿಗೆ ಹೋದರೆ ಇನ್ಶೂರೆನ್ಸು ಈ ಥರ ಆಯುಷ್ಮಾನ್ ಭಾರತ್ ಮಾಡಿಸಿಲ್ದೇ ಇರೋ ಕತೆ ಅದು. ಕರೆಕ್ಟ್. ಚೂರು ಸ್ಥರ ಮೇಲ್ ಬಂದಿರುತ್ತೆ, ಯಾರಿಗೂ ಹುಷಾರು ತಪ್ಪಿತು ಅಂದಿದ ತಕ್ಷಣವೇ ವಾಪಸ್ ಅವ್ರು ಪಾವರ್ಟಿಗೆ ಹೊರಟೋಗ್ತಾರೆ, ವಾಪಸ್ ಅವ್ರು ಬಡತನಕ್ಕೆ ಬಂದ್ಬಿಡ್ತಾರೆ. ಈ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ನ ಮಹತ್ವ ನಾನು ಅರ್ಥ ಮಾಡಿಕೊಂಡು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕಳೆದ 5 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಜನಕ್ಕೆ ಮಾಡಿಸ್ಕೊಡುವಂಥ ಕ್ಯಾಂಪೇನ್ ಮಾಡಿದೆ. ಇವತ್ತು ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 2 ಲಕ್ಷ ಜನರ ಹತ್ರ ಕಾರ್ಡ್ ಇದೆ. ಕಳೆದ 5 ವರ್ಷದಲ್ಲಿ 1.5 ಲಕ್ಷ ಫ್ರೀ ಟ್ರೀಟ್ಮೆಂಟ್ ಆಗಿದೆ. ಆ ಫ್ರೀ ಟ್ರೀಟ್ಮೆಂಟ್ ಮೊತ್ತ ಎಷ್ಟು ಗೊತ್ತಾ? 431 ಕೋಟಿ ರೂಪಾಯಿ. ಸೊ ಇನ್ ಅದರ್ ವರ್ಡ್ಸ್, ನಾವು ನರೇಂದ್ರ ಮೋದಿ ವೋಟ್ ಹಾಕಿಲ್ದಲೆ, ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿಲ್ದಲೇ ಇದ್ದಿದ್ರೆ, ಅವ್ರು ಆಯುಷ್ಮಾನ್ ಭಾರತ್ ಶುರು ಮಾಡ್ದಲೇ ಇದ್ದಿದ್ರೆ, ನಾವು ಈ ಯೋಜನೆ 2 ಲಕ್ಷ ಜನಕ್ಕೆ ತೊಗೊಂಡು ಹೋಗ್ದಲೇ ಇದ್ದಿದ್ರೆ, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿರುವಂಥ ಅತ್ಯಂತ ಬಡವರು 431 ಕೋಟಿ ರೂಪಾಯಿ ಅಷ್ಟು ಟ್ರೀಟ್ಮೆಂಟನ್ನು ಕೈಯಿಂದ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಬೇಕಾಗಿರ್ತಿತ್ತು. ಎಷ್ಟೋ ಜನ ಅದನ್ನು ಅಫೋರ್ಡ್ ಮಾಡೋಕ್ಕಾಗ್ದಲೆ, ನಮ್ಮ ಕೈಲಿ ಆಗಲ್ಲಪ್ಪ ಅಂತ ಆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ದಲೇ ಜೀವ ಕಳ್ಕೊಂಡಿರೋರು. ಮೆಡಿಕಲ್ ಇನ್ಶೂರೆನ್ಸು ತುಂಬ ಇಂಪಾರ್ಟೆಂಟು. 5,000 ರೂಪಾಯಿಗೆ ನೀವು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರು 10 ಲಕ್ಷ 15 ಲಕ್ಷ ರೂಪಾಯಿ ತನಕ ಕವರೇಜ್ ಸಿಗುತ್ತೆ. 5 ವರ್ಷಕ್ಕೆ 10,000 ರೂಪಾಯಿದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ ನಿಮಗೆ 1 ಕೋಟಿ ರೂಪಾಯಿ ತನಕ ನಿಮ್ಮ ಮಕ್ಕಳು, ಹೆಂಡತಿ, ತಂದೆ ತಾಯಿ ಅವ್ರಿಗೆ ಏನಾದರೂ ನಿಮ್ಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವ್ರಿಗೆ ದುಡ್ಡು ಬರೋದಕ್ಕೆ ಇನ್ಶೂರೆನ್ಸ್ ಸಿಗುತ್ತೆ. ಕೇಂದ್ರ ಸರ್ಕಾರದ್ದು 333 ರೂಪಾಯಿಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ. ನಿಮ್ಗೆ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ ನಿಮ್ಗೆ 2 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಂಡು ನೀವು ಮಾಡಿಸ್ಕೊಳ್ಳಿ. ನಿಮ್ಮ ಕುಟುಂಬಕ್ಕೆ, ನಿಮಗೆ ಫೈನಾನ್ಷಿಯಲಿ ಬಹಳ ಹೆಲ್ಪ್ ಆಗುತ್ತೆ.